ಕೇರಳದ ಪಾಲ್ಘಾಟ್ ಜಿಲ್ಲೆಯಲ್ಲಿ ಬೆಚ್ಚಿ ಬೀಳಿಸುವ ಸುದ್ದಿಯೊಂದು ಹೊರಬಂದಿದೆ. ಪಾಲ್ಘಾಟ್ ಪಟ್ಟಣದ ಸಮೀಪ ಪೊಲೀಸರು ಒಂದು ಪಿಕಪ್ ವ್ಯಾನ್ನಲ್ಲಿ ಭಾರೀ ಪ್ರಮಾಣದ ಸ್ಫೋಟಕವನ್ನು ವಶಪಡಿಸಿಕೊಂಡಿದ್ದಾರೆ. ಪಾಲ್ಘಾಟ್ ಟೌನ್ ಪೊಲೀಸ್ ಠಾಣಾ ಅಧಿಕಾರಿಗಳ ಪ್ರಕಾರ ವಾಹನದಲ್ಲಿ 100ಕ್ಕೂ ಹೆಚ್ಚು ಬಾಕ್ಸ್ಗಳಷ್ಟು ಜೆಲೆಟಿಕ್ ಸ್ಟಿಕ್ಗಳು ಮತ್ತು 20ಕ್ಕೂ ಹೆಚ್ಚು ಬಾಕ್ಸ್ಗಳ ಡಿಟೋನೇಟರ್ಗಳು ಪತ್ತೆಯಾಗಿದೆ. ಈ ಸ್ಫೋಟಗಳನ್ನು ಕಲ್ಲಂಗಡಿ ಹಣ್ಣಿನಲ್ಲಿ ಮುಚ್ಚಿ ಮರೆಮಾಡಿ ಇದನ್ನು ಸಾಗಿಸಲಾಗುತ್ತಿತ್ತು ಅಂತ ತಿಳಿದು ಬಂದಿದೆ. ವಶಪಡಿಸಿಕೊಳ್ಳುವ ಕಾರ್ಯ ಫೆಬ್ರವರಿ 4ರಂದೇ ಅಂದರೆ ನಿನ್ನೆ ಈ ಕಾರ್ಯ ನಡೆದಿದೆ. ಸದ್ಯ ಚಾಲಕನಾದಂತಹ ಸತಿಲ್ ಎಂಬಾತನನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಪ್ರಾಥಮಿಕ ವಿಚಾರಣೆಯಲ್ಲಿ ಆ ಸ್ಫೋಟಕವನ್ನು ಕೊಯಮತ್ತೂರಿನಿಂದ ಲೋಡ್ ಮಾಡಿಕೊಂಡು ತ್ರಿಶೂರ್ ಜಿಲ್ಲೆಯ ಕ್ವಾರಿಯೊಂದರಲ್ಲಿ ಸಾಗಿಸುತ್ತಿದ್ದೇನೆ ಅಂತ ಹೇಳಿ ಚಾಲಕ ಒಪ್ಪಿಕೊಂಡಿದ್ದಾನೆ. ಸದ್ಯ ಚಾಲಕನ ವಿರುದ್ಧ ವಿಸ್ಫೋಟಕ ಪದಾರ್ಥಗಳ ಕಾಯ್ದೆಯಡಿ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ. ಈ ಹಿಂದೆ ಸಹ ಇಂತಹ ಅಕ್ರಮ ಸಾಗಾಣಿಕೆ ಪ್ರಕರಣಗಳು ವರದಿಯಾದ ಬೆನ್ನಲ್ಲೇ ಪೊಲೀಸರು ಈಗ ವ್ಯಾಪಕ ತನಿಖೆಯನ್ನು ನಡೆಸುತ್ತಿದ್ದಾರೆ. ಈ ತನಿಖೆ ಎಲ್ಲಿಗೆ ಹೋಗಿ ಮುಟ್ಟುತ್ತೆ, ಯಾರು ಇದರ ನಿಜವಾದ ವಾರಸುದಾರರು, ಇನ್ನು ಕಾದು ನೋಡಬೇಕಾಗಿದೆ.